ಶಿವಲಿಂಗ ಸ್ವಾಮೀಜಿಯಿಂದ ಇದೆಂಥ ಅಪಚಾರ ಅಂತೇಳಿ ನೋಡಿ ಯಾವ ರೀತಿಯಾಗಿದೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಇದು. ಶಿವಲಿಂಗದ ಮೇಲೆ ಪಾದವನ್ನು ಇಟ್ಟು ಪೂಜೆಯನ್ನು ಮಾಡಲಾಗಿದೆ. ಶಿವಲಿಂಗದ ಮೇಲೆಯೇ ತಮ್ಮ ಪಾದ ಇಟ್ಟಿರುವಂಥ ಸ್ವಾಮೀಜಿ ಈತ ಶಿವಲಿಂಗದ ಮೇಲೆ ಪಾದವನ್ನು ಇಟ್ಟು ಪೂಜೆ ಮಾಡ್ತಾರ ಅನ್ನುವಂಥ ಪ್ರಶ್ನೆ ಈಗ. ಶಿವಲಿಂಗಕ್ಕೆ ಸ್ವಾಮೀಜಿಯಿಂದ ಇದೆಂಥ ಅಪಚಾರ ಅಂಥೇಳಿ. ಅಪಪ್ರಚಾರನೂ ಹೌದು, ಅಪಚಾರನೂ ಹೌದು. ಒಬ್ಬ ಸ್ವಾಮೀಜಿ ಆಗಿ ಶಿವಲಿಂಗದ ಮೇಲೆ ಪಾದವನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿಸ್ತೀರಾ ಅಂತಂದರೆ ಇಂಥ ಸ್ವಾಮೀಜಿಗಳಿಗೆ ಏನು ಹೇಳಬೇಕು ಅಂತೇಳಿ. ಶಿವಲಿಂಗದ ಮೇಲೆಯೇ ತಮ್ಮ ಪಾದವನ್ನು ಇಟ್ಟು ಪೂಜೆಯನ್ನು ಮಾಡಿಸ್ತಾ ಇರುವಂಥದ್ದು ಇದು ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ನೋಡಿ. ಅಲ್ಲಿ ಯಾಕೆ ಈ ರೀತಿಯಾಗಿ ಮಾಡಿದರೂ ಗೊತ್ತಿಲ್ಲ, ಪದ್ಧತಿ ಇದೆಯೋ ಮತ್ತೊಂದಿದೆಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿವಲಿಂಗಕ್ಕೆ ಸ್ವಾಮೀಜಿಯಿಂದ ಇದೆಂಥ ಅಪಚಾರ ಅನ್ನೋದು ಸಹಜವಾಗಿ ಹುಟ್ಟುವಂಥ ಪ್ರಶ್ನೆ. ಈಗ ಆ ಶಿವಲಿಂಗದ ಮೇಲೆ ಈ ರೀತಿಯಾಗಿ ನೀವು ಪಾದವನ್ನು ಇಟ್ಟು ಪೂಜೆ ಮಾಡಿಸ್ತೀರಾ ಅಥವಾ ಅಲ್ಲಿರುವಂಥ ಭಕ್ತಾದಿಗಳು ನೋಡಿ ಪೂಜೆಯನ್ನು ಮಾಡಿದ್ದಾರೆ. ಬಟ್ ಇದು ಬೇರೆ ರೀತಿಯಾಗಿ ಚರ್ಚೆಗಳು ಆಗ್ತಾ ಇದೆ. ಹಿಂಗೆ ಮಾಡೋದು ಸರಿನಾ ಅಂಥೇಳಿ. ಈ ರೀತಿಯಾಗಿ ಶಿವಲಿಂಗದ ಮೇಲೆ ಪಾದವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರಲ್ಲ, ಇದು ಸರಿನಾ ಅನ್ನುವಂಥ ಪ್ರಶ್ನೆ ಈಗ. ಶಿವಲಿಂಗದ ಮೇಲೆ ಪಾದವನ್ನು ಇಟ್ಟು ಸ್ವಾಮೀಜಿ ಅವರ ವಿರುದ್ಧ ಈಗ ವಿವಾದ ಕೇಳಿ ಬರ್ತಾ ಇದೆ. ವಿವಾದವನ್ನು ಹುಟ್ಟುಹಾಕುವಂಥ ವಿಚಾರ ಇದು. ಪಂಚಗೃಹ ಹಿರೇಮಠದ ಪೀಠಾಧಿಪತಿ ಸಿದ್ಧವೀರ ಶಿವಾಚಾರ್ಯ ಸ್ವಾಮೀಜಿ ಅಂತ ಹೇಳಲಾಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ದಿಗ್ಗಾಂವ ಗ್ರಾಮದ ಪಂಚಗೃಹ ಹಿರೇಮಠದಲ್ಲಿ, ಕಲಬುರಗಿ ಚಿತ್ತಾಪುರ ತಾಲೂಕಿನ ದಿಗ್ಗಾಂವ ಗ್ರಾಮದಲ್ಲಿ ಬಸವೇಶ್ವರ ದೇವಾಲಯದಲ್ಲಿ ಶಿವಲಿಂಗದ ಮೇಲೆ ಪಾದ ಪೂಜೆಯನ್ನು ಅಲ್ಲಿರುವಂಥ ಭಕ್ತರು ಮಾಡ್ತಿದ್ದಾರೆ. ಸೇವೆಯನ್ನು ಮಾಡ್ತಾ ಇರುವಂಥದ್ದು ಪಾದವನ್ನು, ಆ ಸ್ವಾಮೀಜಿಯ ಪಾದವನ್ನು ಶಿವಲಿಂಗದ ಮೇಲೆ ಇಟ್ಟಿದ್ದಾರೆ. ಸೊ ಈಗ ವಿವಾದ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತ್ಯಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಿದ್ದು ಸಾತ್ಯಾಳ್, ಏನಿದು ಏನು ಅರ್ಥ ಅಂತೇಳಿ, ಏನು ಸಂದೇಶವನ್ನು ಕೊಡ್ತಿದ್ದಾರೆ ಇವರು ಅಂತ? ಹೌದು ಹೇಮಕುಮಾರ್, ಏನಂದ್ರೆ ಶಿವಲಿಂಗದ ಮೇಲೆ ಪಾದವನ್ನಿಟ್ಟು ಪೂಜೆ ಮಾಡಿಕೊಳ್ಳುವ ಮೂಲಕ ಒಂದು ವಿವಾದಕ್ಕೆ ಸ್ವಾಮೀಜಿ ಈಡಾಗಿರ್ತಕ್ಕಂಥ ಇವರು ಕಲಬುರಗಿಯ ಚಿತ್ತಾಪುರ ತಾಲೂಕಿನ ದಿಗ್ಗಾವಿ ಗ್ರಾಮದ ಪಂಚಗ್ರಹ ಹಿರೇಮಠದ ಪೀಠಾಧಿಪತಿ ಸಿದ್ಧವೀರ ಶಿವಾಚಾರ್ಯ ಸ್ವಾಮೀಜಿಗಳು. ಇದೇ ಒಂದು ಏನು ಪಂಚಗ್ರಹ ಹಿರೇಮಠದ ಶಾಖಾಮಠ ಇರ್ತಕ್ಕಂಥ ಈ ದಿಗ್ಗಾವಿ ಗ್ರಾಮದ ಶಾಖಾಮಠ ಏನು ಸೇಡಂ ತಾಲೂಕಿನ ಕಲ್ಕಂಬ ಗ್ರಾಮದಲ್ಲಿದೆ. ಇಲ್ಲಿ ಈಶ ಬಸವೇಶ್ವರ ದೇವಾಲಯದ ಒಂದು ಅಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಕ್ಕಾದ್ರೆ, ಅಂದ್ರೆ ಹಿಂದೆ ಇರತಕ್ಕಂಥ ಶಿವಲಿಂಗ ನೆಲದಲ್ಲಿ ಹುದಿ ಹೋಗಿದೆ, ಮತ್ತೊಂದು ಹೊಸದಾಗಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಗುರುಗಳನ್ನು ಕರ್ಕೊಂಡು ಬಂದು ಅಲ್ಲಿರ್ತಕ್ಕಂಥ ಭಕ್ತರೆಲ್ಲ ಏನು ಸ್ವಾಮೀಜಿಯ ಪಾದವನ್ನು ಶಿವಲಿಂಗದ ಮೇಲೆ ಇಡುವ ಮೂಲಕ ಒಂದು ಪಾದ ಪೂಜೆಯನ್ನು ಮಾಡಿರ್ತಕ್ಕಂಥ ವಿವಾದಕ್ಕೆ ಈಡಾಗಿದೆ. ಯಾಕಂದ್ರೆ ಈ ಸಂದರ್ಭ ಸ್ವಾಮೀಜಿ ಹೇಳ್ತಿರ್ತಕ್ಕಂಥದ್ದು ಏನು, ಶಿವಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಈ ಒಂದು ಪ್ರಕ್ರಿಯೆ ಆಗುತ್ತೆ. ಗುರುಗಳ ಪಾದದ ಕೈಯಿಲ್ಲದೆ ಶಿವಲಿಂಗ ಸ್ಥಾಪನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಜೊತೆಗೆ ಏನು ಮಾಡ್ಬೇಕಾದ್ರೆ ಧ್ಯಾನವಾಸ, ಜಲವಾಸ, ಶೈನವಾಸ, ಪುಷ್ಪವಾಸ ಇತ್ಯಾದಿ ಕ್ರಿಯೆಗಳನ್ನು ಮಾಡ್ಬೇಕಾಗತ್ತೆ. ಜೊತೆಗೆ ಗುರುಗಳ ಪಾದೋದಕವು ಅಂದ್ರೆ ಗುರುವಿನ ಪಾದ ಇಡಬೇಕಾಗುತ್ತೆ. ಇಟ್ಟು ಮಾಡಿದಾಗ ಮಾತ್ರ ಅದು ಯೋಗ್ಯ ಆಗುತ್ತೆ ಅಂತಕ್ಕಂಥ ಸ್ಪಷ್ಟನೆ ಗುರುಗಳಿಂದ ಸಿಕ್ಕಿರ್ತಕ್ಕಂಥ. ಆದ್ರೆ ಭಕ್ತವರ್ಗ ಸಾಕಷ್ಟು ಆಕ್ರೋಶಿಯಲ್ಲಿ ವ್ಯಕ್ತ ಆಗಿದೆ. ಯಾಕಂದ್ರೆ ಶಿವಲಿಂಗ ಅಂತ ಸಾಕ್ಷಾತ್ ಶಿವನನ್ನೇ ಪ್ರತಿನಿಧಿಸ್ತಕ್ಕಂಥ ಒಂದು ಶಿವಲಿಂಗದ ಮೇಲೆ ಆ ರೀತಿ ಪಾದವನ್ನಿಟ್ಟು ಏನು ಪಾದೋದಕ್ಕಾಗ್ಲಿ ಪಾದ ಪೂಜೆ ಮಾಡ್ಕೊಳ್ಳೋದು ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಪ್ರತಿಪಾದನೆ ಸಹಿತ ಭಕ್ತವರ್ಗದಿಂದ ರಾಜ್ಯಾದ್ಯಂತ ಕೈ ಬಂದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಸ್ವಾಮೀಜಿಗಳು ಒಂದು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು ಏನು, ಶಿವಲಿಂಗದ ಮೇಲೆ ಪಾದವನ್ನಿಟ್ಟು ಆ ರೀತಿ ಮಾಡಿದಾಗ ಮಾತ್ರ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಹೇಮಕುಮಾರ್. ಓಕೆ, ಈಗ ಸಿದ್ದು, ಇದು ಫಸ್ಟ್ ಟೈಮ್ ಅಥವಾ ಈ ರೀತಿಯಾಗಿ ವರ್ಷ ಅಂದ್ರೆ ಒಂಥರ ಏನಂತೀವಿ ನಾವು ಸಂಪ್ರದಾಯದಂತೆ ಆ ರೀತಿ ಮಾಡ್ಲಾಗ್ತಾ ಇದೆ ಹೇಗೆ ಅಂತ ಹೇಳಿ? ಸ್ವಾಮೀಜಿಗಳು ಹೇಳೋದು ಆ ರೀತಿ ಸಂಪ್ರದಾಯ ಇದೆ ಅಂತ. ಆದ್ರೆ ಈ ಹಿಂದೆ ಯಾವುದೇ ರೀತಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದಾಗ ಅಂತ ಇದಾಗಿಲ್ಲ. ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಯಾವುದೇ ಇದಕ್ಕಾದ್ರೂ ಆ ರೀತಿ ಪ್ರಕ್ರಿಯೆಗಳು ಕಂಡಿಲ್ಲ ಬಹುತೇಕ ಭಕ್ತರು. ಆದ್ರೆ ಇದು ಇತ್ತೀಚೆಗೆ ಹೇಗೆ ಹುಟ್ಕೊಳ್ತು ಅಂತಕ್ಕಂಥದ್ದಾದ್ರೆ ಇಲ್ಲ ಹಿಂದಿನಿಂದ ನಡೆದು ಬಂದಿದೆ ಅಂತಕ್ಕಂಥ ವಾದ ಸ್ವಾಮೀಜಿಗಳದಾದ್ರೆ ಶಿವಲಿಂಗದ ಮೇಲೆ ಪಾದವನ್ನಿಟ್ಟು ಏನು ಪಾದ ಪೂಜೆ ಮಾಡೋದಿಲ್ಲ, ಅದು ಸರಿಯಲ್ಲ ಅನ್ನೋ ವಾದ ಭಕ್ತರದ್ದಾಗಿದೆ. ಬಿಜೆಪಿ ಇದು ಒಂದು ಹಂತದಲ್ಲಿ ವೀರಶೈವ ಪರಂಪರೆ ಅಥವಾ ಶೈವ ಪರಂಪರೆ ಅಲ್ಲಿ ಈ ರೀತಿ ಪದ್ಧತಿ ಇದೆಯಾ ಅಂತ ನೋಡಿದಾಗ್ಲೂ ಸಾಕಷ್ಟು
ಆ ಪಾದವನ್ನಿಟ್ಟು ಇಲ್ಲ ಪಾದೋದಕ್ಕೆ ಹಾಕಿ ಮಾಡ್ತಕ್ಕಂಥ ಕ್ರಿಯೆ ಇದೆ. ಅದು ಪಾದವನ್ನು ಇಡುವ ಮೂಲಕ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ವಾದವು ಸಹಿತ ಕೇಳಿ ಬಂದಿರ್ತಕ್ಕಂಥದ್ದು. ಈಗ ಅಲ್ಲಿರುವಂಥ ಗ್ರಾಮಸ್ಥರು ಏನು ಹೇಳ್ತಿದ್ದಾರೆ? ಈಗ ಭಕ್ತಾದಿಗಳು ಅವ್ರ ಪರವಾಗಿರ್ತಾರೆ, ಅದನ್ನ ಬೇಕಾ, ಅದು ಬೇಡ. ಈಗ ಅಲ್ಲಿರುವಂಥ ಗ್ರಾಮಸ್ಥರು ಏನು ಹೇಳ್ತಿದ್ದಾರೆ ಅಂತೇಳಿ, ಇದು ಸರಿನಾ? ಇಲ್ಲ, ಗ್ರಾಮಸ್ಥರು ಹೇಳೋ ಪ್ರಕಾರ, ಕೆಲವು ಭಕ್ತರು ಹೇಳೋ ಪ್ರಕಾರ ಸ್ವಾಮೀಜಿಗಳು ಅವ್ರು ಏನ್ ಹೇಳ್ತಾರೆ ಅದನ್ನೇ ನಂಬ್ಕೊಂಡು ಬಂದಿರ್ತಕ್ಕಂಥದ್ದು. ಬಹುತೇಕ ಆ ಗ್ರಾಮದಲ್ಲಿ ಸ್ವಾಮೀಜಿಗಳು ಹೇಳಿದ್ದೆ ವೇದ ವಾಕ್ಯ ಆಗಿರುತ್ತೆ. ಹೀಗಾಗಿ ಸ್ವಾಮೀಜಿಗಳು ಹೇಳಿರ್ತಕ್ಕಂಥದ್ದು ಶಿವಲಿಂಗಕ್ಕೆ ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಏನು ಧ್ಯಾನವಾಸ, ಜಲವಾಸ, ಶಯನವಾಸ, ಪುಷ್ಪವಾಸ ಇತ್ಯಾದಿ ಕ್ರಿಯೆಗಳ ಜೊತೆ ಗುರುಗಳ ಪಾದೋದಕ ಇಲ್ಲದೆ ಶಿವಲಿಂಗ ಸ್ಥಾಪನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಗುರುಗಳ ಪಾದವನ್ನಿಟ್ಟು ಪಾದೋದಕ ಅದಕ್ಕೆ ಹಾಕ್ಬೇಕು ಅಂತಕ್ಕಂಥದ್ದು, ಆ ಮೂಲಕ ಪೂಜೆ ಮಾಡಿದಾಗ ಮಾತ್ರ ಪ್ರಾಣ ಪ್ರತಿಷ್ಠಾಪನೆ ಪೂರ್ಣಗೊಳ್ಳುತ್ತೆ ಅನ್ನೋ ಪ್ರತಿಪಾದನೆ ಅವ್ರದಾಗಿದೆ. ಆದ್ರೆ ಭಕ್ತವರ್ಗ ಅಂದ್ರೆ ಆ ಗ್ರಾಮಸ್ಥರ ಹೊರಗುಪಡಿಸಿ ಈ ವಿಡಿಯೋ ಏನು ಹರಿದಾಡಿದೆ ಎಲ್ಲೆಡೆ ಆ ಭಕ್ತರಿಂದ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿದೆ. ಏನು ಶಿವಲಿಂಗದ ಮೇಲೆ ಈ ರೀತಿ ಪಾದವನ್ನಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಈ ಹಿಂದೆ ನಾವ್ ಎಲ್ಲಿ ನೋಡಿಲ್ಲ, ಕೇಳಿಲ್ಲ. ಏನು ಇದು ಅಕ್ಷಮ್ಯ ಅಪರಾಧ ಅಂತಕ್ಕಂಥ ವಾದ ಭಕ್ತರದಾಗಿದೆ. ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡ್ತಾ ಇದ್ರಿ ನೋಡಿ, ಶಿವಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಹಿಂಗೆ ಮಾಡ್ತಾರೆ ಅಂತ ಅವರ ವಾದ. ಇದು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.